ನಮಸ್ಕಾರ ಬಂಧುಗಳೇ. ಇವತ್ತಿನ ಟಾಪಿಕ್ ಬಂದು ಪಾರ್ಟ್ನರ್ಶಿಪ್ ಫರ್ಮ್. ನನ್ನ ಹಳೆ ವಿಡಿಯೋದಲ್ಲಿ ಸೋಲ್ ಪ್ರೊಪ್ರೈಟರ್ಶಿಪ್ ಬಗ್ಗೆ ಹೇಳಿದೆ. ಅಂದರೆ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರೊಪ್ರೈಟರ್ಶಿಪ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಲವು ಟೈಮ್ ಏನಾಗುತ್ತೆ, ಫ್ರೆಂಡ್ಸ್ ಇದ್ದೀವಿ, 2-3 ಜನ ಇದ್ದೀವಿ, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾವಿಬ್ಬರು ಇದ್ದೀವಿ, 3 ಜನ ಇದ್ದೀವಿ ಅಥವಾ ಜಾಸ್ತಿ ಜನ ಇದ್ದೀವಿ ಅಂತ ಹೇಳಿದಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನೋದು ನಿಮಗೆ ಸೂಟ್ ಆಗೋದಿಲ್ಲ. ಅದು ಒಬ್ಬರಿದ್ದಾಗ ಮಾತ್ರ ಸೂಟ್ ಆಗೋದು. ಇಬ್ಬರಿಗಿಂತ ಜಾಸ್ತಿ ಇದ್ದಾಗ ನೀವು ಪಾರ್ಟ್ನರ್ಶಿಪ್ ಫರ್ಮನ್ನು ಮಾಡ್ಕೋಬೇಕಾಗತ್ತೆ ಬಂಧುಗಳೇ. ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅನ್ನೋ ಒಂದು ಕಾನೂನು ಇದೆ ನಮ್ಮ ದೇಶದಲ್ಲಿ. ಪಾರ್ಟ್ನರ್ಶಿಪ್ ಫರ್ಮನ್ನು ಮಾಡೋರು ಅದರ ಅಡಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ, ಯಾರ್ಯಾರು ಪಾರ್ಟ್ನರ್ ಆಗಬೇಕು ಅಂತ ಬಯಸ್ತೀರಾ ಪಾರ್ಟ್ನರ್ಶಿಪ್ ಫರ್ಮಲ್ಲಿ, ಅವ್ರದ್ದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, KYC ಡಾಕ್ಯುಮೆಂಟ್ಸ್, ನಾರ್ಮಲಿ ಇಮೇಲ್ ID, ಮೊಬೈಲ್ ನಂಬರ್ ಇಷ್ಟಿದ್ರೆ ಸಾಕಾಗುತ್ತೆ. ಮೊದಲನೇದಾಗಿ ಒಂದು ಡೀಡನ್ನು ರೆಡಿ ಮಾಡ್ಕೋಬೇಕು. ಪಾರ್ಟ್ನರ್ಶಿಪ್ ಡೀಡನ್ನು ರೆಡಿ ಮಾಡಿಕೊಂಡು ಅದು ಏನು ಹೇಳ್ತಿದ್ರೆ ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಯಾವ್ಯಾವ ಬಿಸ್ನೆಸ್ ಮಾಡ್ತೀರಾ, ಏನೇನು ನೀವು ಪ್ರಾಫಿಟ್ ಶೇರ್ ಮಾಡೋದಾಗಿರ್ಬೋದು, ನೀವೇನಾದ್ರು ಸ್ಯಾಲ್ರೀಸ್ ತೊಗೊಳೋದಾಗಿರ್ಬೋದು, ಎಲ್ಲ ಡೀಟೇಲಾಗಿ ಒಂದು ಡೀಡು ರೆಡಿ ಮಾಡ್ತಾರೆ. ಆ ರೆಡಿ ಮಾಡಿರೋ ಡೀಡಿಗೆ ನೀವೆಲ್ಲರೂ ಕೂಡ ಯಾರು ಪಾರ್ಟ್ನರ್ ಆಗಬೇಕು ಅಂತ ಬಯಸ್ತೀರಾ ಅವರೆಲ್ಲ ಸೈನ್ ಮಾಡಿಬಿಟ್ಟು ಅದನ್ನು ಇಟ್ಕೊಂಡು ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾಗತ್ತೆ ಬಂಧುಗಳೇ. ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿದಾಗ ಸೆಪ್ರೇಟಾಗಿ ಇನ್ನೊಂದು ಪ್ಯಾನ್ ಕಾರ್ಡ್ ಬರುತ್ತೆ ನಿಮಗೆ. ಪಾರ್ಟ್ನರ್ಶಿಪ್ ಫರ್ಮ್ಗೆ ಅಂತಲೇ ಒಂದು ಸಪ್ರೇಟ್ ಬರುತ್ತೆ. ನಿಮ್ಮದು ಇಂಡಿವಿಜುವಲ್ ಪರ್ಸನ್ಗೆ ಒಂದೊಂದು ಪ್ಯಾನ್ ಕಾರ್ಡ್ ಇರುತ್ತೆ, ಆದರೆ ಫರ್ಮ್ ಅಂತಲೇ ಫರ್ಮ್ ನೇಮಲ್ಲೇ ಒಂದು ಪ್ಯಾನ್ ಕಾರ್ಡ್ ಬರುತ್ತೆ. ನೀವು ಅದನ್ನು ತೊಗೊಂಡ್ರೆ ಸಾಕು, ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ನಮಗೆ ಇನ್ನೂ ಸ್ವಲ್ಪ ರಿಜಿಸ್ಟ್ರೇಷನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಏನು ಪಾರ್ಟ್ನರ್ಶಿಪ್ ಡೀಡನ್ನು ರೆಡಿ ಮಾಡ್ತೀರ ನೀವು, ಅದನ್ನು ರಿಜಿಸ್ಟರ್ ಕೂಡ ಮಾಡ್ಕೋಬೋದು. ಸ್ಟ್ಯಾಂಪ್ಸ್ ಡಿಪಾರ್ಟ್ಮೆಂಟ್ ಏನು ಸಬ್ ರಿಜಿಸ್ಟರ್ ಆಫೀಸ್ಗಳಿದ್ದಾವೆ ಅಲ್ಲೋಗಿ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ. ಅದನ್ನು ಇಟ್ಕೊಂಡು ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡಿಕೊಂಡು ಮಾಡ್ಬೋದು. 2 ಥರನಾರ ಮಾಡ್ಬೋದು ನೀವು, ನಿಮ್ಮ ಕನ್ವೀನಿಯೆಂಟು. ನಾರ್ಮಲಿಗೆಲ್ಲ ವಿತೌಟ್ ರಿಜಿಸ್ಟ್ರೇಷನ್ನು ಹೋಗ್ತಾರೆ. ಜಸ್ಟ್ ಡೀಡ್ ರೆಡಿ ಮಾಡಿಕೊಂಡು ಸೈನ್ ಮಾಡಿಬಿಟ್ಟು ಪಾರ್ಟ್ನರ್ಗಳು ಪ್ಯಾನ್ ಕಾರ್ಡನ್ನು ತೊಗೊಂಡು ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಇಷ್ಟು ಸಫಿಷಿಯೆಂಟ್ ಅಂತ ಅನಿಸುತ್ತೆ ನನಗೆ. ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡ್ತಾಯಿದ್ದಾರೆ, ನೀವು ಕೂಡ ಅದನ್ನೇ ಫಾಲೋ ಮಾಡ್ಬೋದು. ಆದರೆ ಈ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನಾಗ್ತದೆ ಅಂದರೆ ಲಯಬಿಲಿಟಿ ಅನ್ನೋದು ಅನ್ಲಿಮಿಟೆಡ್ ಆಗಿರ್ತದೆ ಬಂಧುಗಳೇ. ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತೀರಾ, ಏನೋ ನಾಳೆ ದಿನ ಲಾಸ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಆ ಲಾಸ್ ಆಗಿರೋದು ಯಾರಿಗೂ ದುಡ್ಡು ಕೊಡಬೇಕಾಗಿರ್ತದೆ. ನಿಮ್ಮ ಫರ್ಮ್ ಎಲ್ಲ ಸಾಲ ತೊಗೊಂಡಿರ್ತೀರ ಅಥವಾ ಯಾರೋ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀರ, ಅವ್ರು ದುಡ್ಡು ಕೊಟ್ಟಿರಲ್ಲ, ಲಾಸ್ ಆಗಿರುತ್ತೆ. ಅಂಥ ಪರಿಸ್ಥಿತಿಗಳಲ್ಲಿ ಏನಾಗುತ್ತೆ ಬಂಧುಗಳೇ, ನಿಮ್ಮ ಪರ್ಸ್ನಲ್ ಅಸೆಟ್ಸ್ ಏನಿದೆಯಲ್ಲ ಅದಕ್ಕೂ ಬರುತ್ತೆ ಲಯಬಿಲಿಟಿ ಅನ್ನೋದು. ಆ ದುಡ್ಡು ನೀವು ಏನೇನು ಸಾಲ ಆಗಿರುತ್ತೆ ಫರ್ಮ್ ಹೆಸರಲ್ಲಿ, ನೀವು ಪಾರ್ಟ್ನರ್ಗಳೆಲ್ಲ ಒಗ್ಗೂಡಿ ನೀವು ಹಣವನ್ನು ಸೇರಿಸಿ ಆ ಸಾಲಗಳನ್ನು ತೀರಿಸಬೇಕಾಗತ್ತೆ ಬಂಧುಗಳೇ. ಅಂಥ ಪರಿಸ್ಥಿತಿಗಳು ಕೂಡ ಇರ್ತದೆ. ಇಲ್ಲ ನಮ್ಗೆ ಆ ಥರ ಎಲ್ಲ ಬೇಡ ಸರ್, ನಮಗೆ ಸ್ವಲ್ಪ ಲಯಬಿಲಿಟಿ ಅನ್ನೋದು ಲಿಮಿಟೆಡ್ ಆಗಿರಬೇಕು. ಈಗ ಒಂದು ಫರ್ಮಿಗೆ ನಾವು ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀವಿ, ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 50,000 1 ಲಕ್ಷನೋ ನಿಮ್ಮ ಅವಶ್ಯಕತೆ ತಕ್ಕಂತೆ, ಅಷ್ಟಕ್ಕೆ ಮಾತ್ರ ಲಿಮಿಟ್ ಆಗಿರಬೇಕು ಅಂತ ಹೇಳಿದ್ರೆ ನೀವು LLP ಅಂತ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಲಿಮಿಟೆಡ್ ಲಯಬಿಲಿಟಿ ಅಂತೇಳಿ.